Welcome to Neuroverse, inspiring minds, empowering life through neuro knowledge. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಿಶೋರ್ ಕೆ ವಿ, ನ್ಯೂರಾಲಜಿಸ್ಟ್ ಆ್ಯಂಡ್ ಎಪಿಲೆಪ್ಟಾಲಜಿಸ್ಟ್. ಇವತ್ತು ಸ್ಟ್ರೋಕ್ ಬಗ್ಗೆ ಮಾತಾಡೋಣ. ಇವಾಗ ಸ್ಟ್ರೋಕ್ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇದು ತುಂಬ ಕಾಮನ್ ಆಗಿ ಇರೋವಂಥ ಕಾಯಿಲೆ. ಸೊ ಎಲ್ಲರಿಗೂ ಯಾರೋ ಒಬ್ಬರು ಗೊತ್ತಿರ್ತಾರೆ ಸ್ಟ್ರೋಕ್ ಆಗಿರೋರು. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇವಾಗ ಸ್ಟ್ರೋಕ್ ಅಂದರೆ ಏನು ಅಂತ ಹೇಳಿ ಯಾರಿಗೂ ಸರಿಗೆ ಗೊತ್ತಿರಲ್ಲ ಜನರಲ್ ಪಬ್ಲಿಕ್ಕಲ್ಲಿ. ಸ್ಟ್ರೋಕ್ ಅನ್ನೋದು ಹೇಗೆ ಅಂತಂದರೆ, ಸೊ ಇವಾಗ ಹೇಗೆ ನಮ್ಮ ಮನೆಯಲ್ಲಿ ಪೈಪ್ಸ್ ಇರುತ್ತೆ, ಪೈಪ್ಸಲ್ಲಿ ನೀರು ಹೇಗೆ ಓಡಾಡುತ್ತೋ ಹಾಗೆ ನಮ್ಮ ದೇಹದಲ್ಲಿ ಪೈಪ್ಸ್ ಇವೆ. ಪೈಪ್ಸಲ್ಲಿ ರಕ್ತ ಓಡಾಡ್ತಾ ಇರುತ್ತೆ. ಈ ರಕ್ತನಾಳ ಬ್ಲಾಕ್ ಆದಾಗ ರಕ್ತ ಮುಂದಕ್ಕೆ ಹೋಗಲ್ಲ. ರಕ್ತ ಮುಂದಕ್ಕೆ ಹೋಗದೇ ಇದ್ದಾಗ ನರಗಳಿಗೆ ಊಟ, ತಿಂಡಿ, ಆಕ್ಸಿಜನ್ ಸಿಗಲ್ಲ. ಸೊ ಆ ಪರಿಸ್ಥಿತಿಯಲ್ಲಿ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಪೈಪ್ ಏನಾದ್ರು ಹೊಡ್ಕೊಂಡು ಬ್ಲೀಡಿಂಗ್ ಆದರೆ ಅದನ್ನು ಹೆಮೊರೇಜಿಕ್ ಸ್ಟ್ರೋಕ್ ಅಂದರೆ ಬ್ಲೀಡಿಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಇವಾಗ ಕ್ಲಾಟಿಂಗ್ ಸ್ಟ್ರೋಕ್ ಬಗ್ಗೆ ಮಾತಾಡೋಣ. ಕ್ಲಾಟಿಂಗ್ ಸ್ಟ್ರೋಕ್ ಅಂದರೆ ಏನು? ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ರಕ್ತನಾಳದಲ್ಲಿ ಕ್ಲಾಟ್ ಆಗಿ ಬ್ಲಾಕ್ ಆದಾಗ ರಕ್ತ ಮುಂದಕ್ಕೆ ಹೋಗಲ್ಲ. ರಕ್ತ ಮುಂದಕ್ಕೆ ಹೋಗದೇ ಇದ್ದಾಗ ನರಗಳಿಗೆ ಊಟ, ತಿಂಡಿ, ಆಕ್ಸಿಜನ್ ಎಲ್ಲ ಸಿಗಲ್ಲ. ಆವಾಗ ನರಗಳು ಡ್ಯಾಮೇಜ್ ಆಗುತ್ತವೆ. ಅದನ್ನೇ ಕ್ಲಾಟಿಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇವಾಗ ಹಾರ್ಟಲ್ಲಿ ಕೂಡ ಇದೇ ಥರ ಆಗ್ಬೋದು. ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಅದು ಎಲ್ಲರಿಗೂ ಗೊತ್ತು. ಬ್ರೈನಲ್ಲಿ ಏನಾರು ಈ ಥರ ಆದರೆ ಇದನ್ನು ಬ್ರೈನ್ ಅಟ್ಯಾಕ್ ಆರ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ಇಂಪಾರ್ಟೆಂಟ್ ಪಾಯಿಂಟ್ ಏನು ಹಿಯರು, ಬ್ಲಾಕ್ ಆಗುತ್ತೆ, ರಕ್ತ ಮುಂದಕ್ಕೆ ಹೋಗಲ್ಲ, ನರ ಡ್ಯಾಮೇಜ್ ಆಗುತ್ತೆ. ಸೊ ಇವಾಗ ನರ ಡ್ಯಾಮೇಜ್ ಆಗೋದು ವಿತಿನ್ 10 ಸೆಕೆಂಡ್ಸು ಇರಿವರ್ಸಬಲ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತವೆ. ಸೊ ಇವಾಗ ಒಂದು ಸತಿ ಬ್ಲಡ್ ಬ್ಲಾಕ್ ಆದಾಗ ಇರಿವರ್ಸಬಲ್ ಡ್ಯಾಮೇಜು 10 ಸೆಕೆಂಡ್ಸಲ್ಲಿ ಶುರು ಆಗ್ತಾ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಬ್ಲಾಕ್ ಜಾಸ್ತಿ ಟೈಮ್ ಆದಷ್ಟು ಜಾಸ್ತಿ ನರ್ಗಳು ಡ್ಯಾಮೇಜ್ ಆಗ್ತಾ ಹೋಗ್ತಾ ಇರುತ್ತವೆ. ಸೊ ಇವಾಗ ಎಲ್ಲಿ ಬ್ಲಾಕ್ ಆಗಿರುತ್ತೋ ಆ ಥರ ಸಿಮ್ಟಮ್ಸ್ಗಳು ಬರುತ್ತೆ. ಸೊ ಇವಾಗ ನಮ್ಮ ಬ್ರೈನ್, ನಮ್ಮ ಮನೆಯಲ್ಲಿ ಹೇಗೆ ದೇವ್ರ ಮನೆ, ಅಡುಗೆ ಮನೆ, ಬಾತ್ರೂಮು, ಬೆಡ್ರೂಮು, ಹಾಲು, ವರಂಡ ಅಂತೆಲ್ಲ ಹೇಳ್ತೀವೋ, ಅಂದರೆ ಒಂದೊಂದು ಜಾಗದಲ್ಲಿ ಒಂದೊಂದು ಕೆಲಸ. ಸೊ ಹಾಗೆ ಬ್ರೈನಲ್ಲೂ ಒಂದೊಂದು ಜಾಗದಲ್ಲಿ ಒಂದೊಂದು ಕೆಲಸ ಇರುತ್ತೆ. ಇವಾಗ ಬಲಗಡೆ ಭಾಗದ ಬ್ರೈನು ಎಡಗಡೆ ಕೈಕಾಲನ್ನ, ಎಡಗಡೆ ಭಾಗದ ಬ್ರೈನು ಬಲಗಡೆ ಕೈಕಾಲನ್ನ ಕಂಟ್ರೋಲ್ ಮಾಡುತ್ತೆ. ಕಣ್ಣು ಪ್ರಾಸೆಸಿಂಗ್ಗೆ, ಆಮೇಲೆ ಎಲ್ಲದಕ್ಕೂ ಮೆಮೊರಿ, ಥಾಟ್ ಪ್ರಾಸೆಸ್ಸು ಎಲ್ಲದಕ್ಕೂ ಒಂದೊಂದು ಏರಿಯಾ ಇರುತ್ತೆ. ಸೊ ಈ ರಕ್ತನಾಳ ಎಲ್ಲ ಕಡೆಗೂ ಬ್ಲಡ್ ಸಪ್ಲೈ ಕೊಡ್ತಾ ಇರುತ್ತೆ. ಸೊ ಎಲ್ಲಿ ಬ್ಲಾಕ್ ಆಗುತ್ತೋ ಆ ಥರ ಸಿಮ್ಟಮ್ಸ್ ಬರುತ್ತೆ. ಸೊ ಸಿಮ್ಟಮ್ಸ್ ಅನ್ನೋದು ತೊದಲು ಬರ್ಬೋದು, ಮುಖ ಸ್ವಲ್ಪ ವಕ್ರ ಇರ್ಬೋದು, ಕೈ ಎತ್ತಕ್ಕಾಗದೇ ಇರ್ಬೋದು, ಕಾಲು ಎತ್ತಕ್ಕಾಗದೇ ಇರ್ಬೋದು, ಕೈ ಕಾಲು ಜೋಮ್ ಬರ್ಬೋದು, ಅಥವಾ ನಡೆಯಲಿಕ್ಕೆ ಇಂಬ್ಯಾಲೆನ್ಸ್ ಆಗ್ಬೋದು, ಜ್ಞಾನ ಇಲ್ಲದೆ ಇರೋ ಥರ ಆಗ್ಬೋದು, ರೇರ್ಲಿ ಫಿಟ್ಸ್ ಕೂಡ ಬರಬಹುದು. ಸೊ ಇದೆಲ್ಲ ಸಿಮ್ಟಮ್ಸ್ ಆಫ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್ ಪಾಯಿಂಟು, ಯಾವುದಾದ್ರು ಸಿಮ್ಟಮ್ಸ್ ಬರ್ಬೋದು. ಕಾಮನ್ಲಿ ಫೇಸ್ ವಕ್ರ ಬರೋದು, ಮಾತು ತೊದಲು ಬರೋದು, ಕೈಕಾಲು ವೀಕ್ನೆಸ್ಸು ಅಥವಾ ಕೈಕಾಲು ಜೋಮು, ಮುಟ್ಟಿದ್ರೆ ಮರಗಟ್ಟಂಗೆ ಆಗೋದು, ಇದು ಕಾಮನ್ ಅಥವಾ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಓಡಾಡೋದು ಏನಾದ್ರು ತಟ್ಟಾಡಿದ್ರೆ ಅದನ್ನು ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿರುತ್ತೆ. ಬಟ್ ಏನು ಬೇಕಾದ್ರೂ ಸಿಮ್ಟಮ್ಸ್ ಬರ್ಬೋದು, ಎಲ್ಲಿ ಬ್ಲಾಕ್ ಇದೆ ಅದ್ರ ಮೇಲೆ ಡಿಪೆಂಡಿಂಗು. ಸೊ ಇವಾಗ ಸ್ಟ್ರೋಕ್ ಮತ್ತು ಏನು ಬೇಕಾದ್ರೂ ಸಿಮ್ಟಮ್ಸ್ ಬರ್ಬೋದು ಅಂದರೆ ಮತ್ತು ಹೇಗೆ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಅದು ಸಡನ್ನಾಗಿ ಏನಾದ್ರು ಬಂದರೆ, ಏನೇ ಪ್ರಾಬ್ಲಮ್ ಬಂದರೂ ಸ್ಟ್ರೋಕ್ ಆಗಿರೋವಂಥ ಸಾಧ್ಯತೆಗಳಿರುತ್ತೆ. ಸೊ ಆವಾಗ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಈ ಸ್ಟ್ರೋಕು ಯಾಕೆ ಆಗುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಏನು, ಯಾರ್ಯಾರಿಗಾಗತ್ತೆ ಅಂತ ಹೇಳಿ ಮಾತಾಡೋಣ. ಯಾರ್ಯಾರಿಗಾಗತ್ತೆ ಅಂತಂದರೆ, ಚಿಕ್ಕ ಮಕ್ಳಿಗೂ ಆಗ್ಬೋದು, ವಯಸ್ಸಾದವ್ರಿಗೂ ಆಗ್ಬೋದು. ವಯಸ್ಸಾಗ್ತಾ ಆಗ್ತಾ ಸ್ಟ್ರೋಕ್ ರಿಸ್ಕ್ ಜಾಸ್ತಿ. ಸೊ ಇವಾಗ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ 2 ಥರ ಇರುತ್ತೆ, ಮಾಡಿಫೈಯಬಲ್, ನಾನ್ ಮಾಡಿಫೈಯಬಲ್. ಅಂದರೆ ನಮ್ಮ ಕೈಲಿರೋವಂಥದ್ದು ಮಾಡಿಫೈಯಬಲ್, ನಮ್ಮ ಕೈಲಿಲ್ಲದೆ ಇರೋವಂಥದ್ದು ನಾನ್ ಮಾಡಿಫೈಯಬಲ್. ಇವಾಗ ನಾನ್ ಮಾಡಿಫೈಯಬಲ್ ಅಂದರೆ ಏನು? ನಾವು ಚೇಂಜ್ ಮಾಡೋಕ್ಕಾಗದೇ ಇರೋವಂಥದ್ದೇನು? ವಯಸ್ಸು, ಜೆಂಡರ್,
ಆಮೇಲೆ ಪ್ರೀವಿಯಸ್ ಸ್ಟ್ರೋಕು ಅಥವಾ ಹಾರ್ಟ್ ಅಟ್ಯಾಕು ಆ ಥರ ಏನಾರು ಇದ್ದರೆ ಅದೆಲ್ಲ ನಾನ್ ಮಾಡಿಫೈಯಬಲ್, ಅಂದರೆ ನಮ್ಮ ಕೈಲಿ ಇಲ್ಲದೆ ಇರೋವಂಥ ರಿಸ್ಕ್ ಫ್ಯಾಕ್ಟರ್ಸು, ಅದು ಏನೂ ಮಾಡೋಕ್ಕಾಗಲ್ಲ. ಮಾಡಿಫೈಯಬಲ್ ಅಂದರೆ ಏನು, ನಮ್ಮ ಕೈಲಿ ಇರೋವಂಥ ರಿಸ್ಕ್ ಫ್ಯಾಕ್ಟರ್ಸು ಅಂತಂದರೆ ಶುಗರ್ ಮೇಂಟೈನ್ ಮಾಡೋವಂಥದ್ದು, ಶುಗರ್ ಇರೋರಿಗೆ, ಬಿ ಪಿ ಇರೋರಿಗೆ ಬಿ ಪಿ ಆಪ್ಟಿಮಲ್ ಮೇಂಟೆನೆನ್ಸು, ಮತ್ತು ಸ್ಮೋಕಿಂಗ್ ಇರೋರು ಸ್ಮೋಕಿಂಗ್ ಬಿಡಬೇಕು, ಸ್ಮೋಕಿಂಗ್ ಈಸ್ ಎ ರಿಸ್ಕ್ ಫ್ಯಾಕ್ಟರು, ಮತ್ತು ಡ್ರಿಂಕಿಂಗ್ ಆಲ್ಕೋಹಾಲ್ ರೆಗ್ಯುಲರ್ಲಿ ಈಸ್ ಎ ರಿಸ್ಕ್ ಫ್ಯಾಕ್ಟರು, ಆಮೇಲೆ ಟೊಬ್ಯಾಕೊ ಚೂಯಿಂಗು, ಆಮೇಲೆ OSA ಅಂದರೆ ತುಂಬ ಗೊರಕೆ ಹೊಡೆಯೋರು, ದಟ್ ಈಸ್ ಆಲ್ಸೋ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸು. ಇದಲ್ದೇ ನಾನಾ ಥರ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇರುತ್ತವೆ. ಯಾಕೆ ಸ್ಟ್ರೋಕ್ ಆಯಿತು, ಆಲ್ರೆಡಿ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ಬಗ್ಗೆ ಏನೇನು ಟೆಸ್ಟಿಂಗ್ ನಡೆದಿರುತ್ತೋ, ಅದರಲ್ಲಿ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಬಂದಿರುತ್ತೋ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿ ಬರುತ್ತೆ. ಏಜು ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ಇವಾಗ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಅದು ಕಂಟ್ರೋಲಲ್ಲಿರಬೇಕು. ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಆ್ಯಕ್ಟಿವ್ ಆಗಿರಬೇಕು. ಸೊ ಇದಲ್ದೇ ಕೆಲವ್ರಿಗೆ ಆಪ್ಟಿಮಲ್ ವೆಯ್ಟ್ ಕಂಟ್ರೋಲು, ಆಮೇಲೆ OSA ಅಂತ ಹೇಳ್ತೀವಿ, ತುಂಬ ಸ್ನೋರಿಂಗ್ ಇದ್ದರೆ ಅದ್ರ ಬಗ್ಗೆ ಟೆಸ್ಟ್ ಮಾಡಿಕೊಂಡು ಸ್ಲೀಪ್ ಸ್ಟಡೀಸು, ಆಮೇಲೆ ಅದಕ್ಕೆ CPAP ಅಂತ ಹೇಳ್ತೀವಿ, ಅದನ್ನೆಲ್ಲ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಇವಾಗ ಹೊಸ ಮನೆಯಲ್ಲಿ ಪೈಪ್ ಹೊಸದಿರುತ್ತೆ, ನೀರೆಲ್ಲ ಚೆನ್ನಾಗಿ ಬರ್ತಿರುತ್ತೆ. ಮನೆ ಹಳೇದಾಗ್ತಾ ಪೈಪೂ ಇವಾಗ ಪೈಪಲ್ಲೆಲ್ಲ ಕಸ ಕೂತ್ಕೊಂಡು ಚಿಕ್ಕದಾಗಿ ನೀರು ಕೂಡ ಅಷ್ಟು ಜೋರಾಗಿ ಬರಲ್ಲ. ಹಾಗೆ ನಮಗೂ ಕೂಡ ವಯಸ್ಸಾಗ್ತಾ ಪೈಪೆಲ್ಲ ಚಿಕ್ಕದಾಗ್ತಾ ಹೋಗ್ತಾ ಇರುತ್ತೆ. ಸೊ ಮನೆ ಆದರೆ ಹಳೆ ಪೈಪ್ ತೆಗೆದು ಹೊಸ ಪೈಪ್ ಹಾಕ್ಬೋದು, ಆದರೆ ಮನುಷ್ಯರಿಗೆ ಸೇಮ್ ಪೈಪಲ್ಲೇ ನಾವಿರೋ ತನಕ ಮ್ಯಾನೇಜ್ ಮಾಡಬೇಕು. ಸೊ ಆದ್ದರಿಂದ ಪೈಪು ಬ್ಲಾಕನ್ನ ಸ್ಲೋ ಮಾಡಲಿಕ್ಕೆ ನೋಡಲಿಕ್ಕೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ನಾವು ಮ್ಯಾನೇಜ್ ಮಾಡ್ಕೋತಾ ಬರ್ತಾ ಇರಬೇಕು. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಒಂದು ಸತಿ ಎಲ್ಲ ಆಪ್ಟಿಮೈಸ್ ಆಗಿದ್ದರೆ ಸೊ ರಿಸ್ಕು ಕಡಿಮೆ ಆಗುತ್ತೆ. ಬಟ್ ಒಂದು ಜ್ಞಾಪಕ ಇಟ್ಕೋಬೇಕು, ರಿಸ್ಕು ಯಾರಿಗೂ ಝೀರೋ ಅಂತ ಏನೂ ಆಗಲ್ಲ. ಸೊ ರಿಸ್ಕ್ ಕಡಿಮೆ ಇರುತ್ತೆ ಹೊರತು ಝೀರೋ ಯಾವತ್ತಿಗೂ ಆಗಲ್ಲ, ಯಾರಿಗೂ ಆಗಲ್ಲ, ನನಗೂ ಆಗಲ್ಲ, ನಿಮಗೂ ಆಗಲ್ಲ, ಯಾರಿಗೂ ಆಗಲ್ಲ ಇಡೀ ಜಗತ್ತಲ್ಲಿ. ಸೊ ರಿಸ್ಕ್ ಕಡಿಮೆ ಮಾಡಿಕೊಂಡು ಇದೇ ಕಡಿಮೆ ರಿಸ್ಕ್ನ ಮೇಂಟೈನ್ ಮಾಡ್ಕೋತಾ ಹೋಗ್ತಾ ಇರಬೇಕು. ಥ್ಯಾಂಕ್ ಯು.